ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ಇವತ್ತು ನಾನು ಎಲ್ಲಿಗೆ ಹೊರಟದ್ದು ಅಂತ ನಿಮಗೆಲ್ಲ ಸ್ವಲ್ಪ ಕುತೂಹಲ ಹಾಗೆ ಆಶ್ಚರ್ಯ ಆಗ್ತಾ ಇರಬಹುದು. ನಾವಿವತ್ತು ಕಟೀಲಿಗೆ ಹೋಗ್ತಾ ಇದ್ದೇವೆ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಉಂಟಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೇವೆ. ಇವತ್ತು ಕೆಲಸ ಮಾಡುವ ದಿನ ಆದರೂ ಕೂಡ ನಾನು ಹೇಗೆ ಹೋಗ್ತಾ ಇದ್ದೇನೆ ಗೊತ್ತಂತ, ನಾನು ಇವತ್ತು ರಜಾ ಹಾಕಿದ್ದೇನೆ ಕೆಲಸ ಮಾಡಲಿಕ್ಕೆ. ದಿನ ಎಷ್ಟು ಸಮಯ ಆಯ್ತು ನೀವು ನೋಡ್ತಾ ಇರಬಹುದು. ನಾನು ಯಾವತ್ತೂ ಕೂಡ ಹೆಚ್ಚಾಗಿ ರಜೆ ಹಾಕುದಿಲ್ಲ ಕೆಲಸಕ್ಕೆ. ಹಾಗೆ ಆಗಿರೋದ್ರಿಂದ ಒಂದು ಉಪಯೋಗ ಉಂಟು. ಎಂತ ಅಂತ ಹೇಳಿದ್ರೆ, ನನಗೆ ಕೇಳಿದ ಸಮಯಕ್ಕೆ ಸರಿಯಾಗಿ ರಜೆ ಸಿಗ್ತದೆ. ಯಾವಾಗಲೇ ರಜೆ ಕೇಳಿ, ಅವಳು ಜಾಸ್ತಿ ರಜೆ ಕೇಳುದಿಲ್ಲಲ್ಲ, ಕೇಳುವಾಗ ಕೊಟ್ಟು ಬಿಡ್ತೇನೆ ಅಂತ ಕೊಡ್ತಾರೆ ನನ್ನ TL. ಹಾಗಂತೇಳಿ ಹಾಗೆ ಕೊಡ್ತಾರೆ ಅಂತ ನಾನು ರಜೆ ಹಾಕದೇ ಇರುವುದಲ್ಲ, ನನಗೆ ಅಗತ್ಯ ಬೀಳುದಿಲ್ಲ, ರಜೆ ಹಾಕುವ ಅಗತ್ಯ ಬೀಳುದಿಲ್ಲ ಆಯ್ತಾ. ಹಾಗೆ ನಂಗೆ ಎಂತದೋ ಸುಮ್ಮನೆ ಉದಾಸೀನ ಆಗ್ತದೆ, ತುಂಬ ದಿವಸ ರಜೆ ಹಾಕಲಿಲ್ಲ, ರಜೆ ಇಷ್ಟು ಇನ್ನು ಉಂಟಲ್ಲ, ಒಂದು ದಿವಸ ರಜೆ ಹಾಕುವ ಅಂತ ಯೋಚನೆ ಮಾಡ್ತಾ ಇದ್ದೆ. ಹಾಗೆ ಮತ್ತೆ ಆ ಸಮಯಕ್ಕೆ ಸರಿಯಾಗಿ ಹಾಗಾದರೆ ನಾಳೆ ಕಟೀಲಿಗೆ ಹೋಗುವ ಅಂತ ಹಾಗೊಂದು ಸಡನ್ನಾಗಿ ಪ್ಲ್ಯಾನ್ ಆದದ್ದಾಯ್ತಾ. ನಾನೊಂದು ಇದರಲ್ಲಿ ನಂಬ್ತೇನೆ. ಎಂತ ಅಂತ ಹೇಳಿದರೆ, ದೇವಸ್ಥಾನಕ್ಕೆ ನಾವು ಯೋಚನೆ ಮಾಡಿ ಹೋಗುದಲ್ಲ, ದೇವರು ನಾವು ಅಲ್ಲಿಗೆ ಹೋಗಬೇಕು ಅಂತ ನಮ್ಮನ್ನು ಅಂದರೆ ಬರಮಾಡಿಕೊಳ್ತಾರೆ. ಆಗಲೇ ನಮಗೆ ಹೋಗುವಂತಹ ಯೋಗ ಬರುದು. ನಾವು ಎಷ್ಟೋ ಸಮಯದಿಂದ ಯೋಚನೆ ಮಾಡ್ತಿದ್ದೆ, ಒಂದು ಸಲ ಹೋಗಬೇಕಲ್ಲ ಅಂತ. ಅರೆ, ನಮಗೆ ಎಷ್ಟು ಸಲ ರಜೆ ಇತ್ತು, ಎಷ್ಟು ಸಲ ನಾನು ಊರಿಗೆ ಬಂದಿದ್ದೆ, ಎಷ್ಟು ಸಲ ಅಕ್ಕ ಇಲ್ಲಿಗೆ ಬಂದಿದ್ಲು, ನಾವೆಷ್ಟು ಸಲ ಅಕ್ಕನ ಮನೆಗೆ ಹೋಗಿದ್ವಿ ಎಲ್ಲ. ಹಾಗಾದರೂ ಕೂಡ ಇಲ್ವ ನಮಗೆ ಹೋಗ್ಲಿಕ್ಕೊಂದು ಸಮಯವೇ ಸಿಗಲಿಲ್ಲ. ಆದರೆ ಇವತ್ತು ಸಡನ್ನಾಗಿ ಹೋಗಬೇಕು ಅಂತ ಅಲ್ವಾ, ಅದೆಲ್ಲ ಒಂದು ಹಾಗಿರುವ ನಂಬಿಕೆ ಉಂಟು ನನಗೆ. ದೇವಸ್ಥಾನಕ್ಕೆ ಹೋಗಬೇಕಾದ್ರೂ ಕೂಡ ದೇವರು ಮನಸ್ಸು ಮಾಡಬೇಕಂತೆ ಅಂತ ಹೇಳ್ತಾರೆ ಕೆಲವರು. ನನಗೆ ಅದರಲ್ಲಿ ಹಾಗೆಲ್ಲ ನಂಬಿಕೆ ಉಂಟು ಅಂತ. ಹಾಗೆ ಇವತ್ತು ಹೊರಟಿದ್ದೇವೆ. ಬಾವ ಬರ್ತಾರೆ. ಅಕ್ಕ ಆಲ್ರೆಡಿ ಇಲ್ಲಿ ಇದ್ದಾಳೆ ಅಲ್ಲ, ಮೊನ್ನೆ ಬಂದಿದ್ದಾಳೆ. ಹಾಗೆ ಬಾವ ಬರ್ತಾರೆ ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ. ಹಾಗೆ ಅಲ್ಲಿಂದ ಮತ್ತೆ ಹೋಗಿ ಅಕ್ಕನ ಮನೆಗೆ ಹೋಗ್ತಾಳೆ ಕಾಣ್ತದೆ. ಮತ್ತೆ ನಾವು ನಮ್ಮ ಮನೆಗೆ ಬರುದು. ನಾಳೆ ಮತ್ತೆ ಕೆಲಸ ಮಾಡೋದು. ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಎಂತೆಲ್ಲ ಕವರ್ ಮಾಡ್ಲಿಕ್ಕೆ ಆಗ್ತದೆ ಅಂತ ನೋಡುವ ಆಯ್ತಾ. ನನಗೆ ಹೊರಟಾಯಿತು, ಮನೆಯಲ್ಲೆಲ್ಲ ಹೊರಟಾಗಬೇಕಷ್ಟೇ. ಇನ್ನು ನಾನು ಯಾವತ್ತಿದ್ರೂ ಸ್ವಲ್ಪ ಊರಿಗಿಂತ ಮುಂಚೆ ಹೊರಟು ಕೂತ್ಕೊಳ್ಳುವವಳು. ನನಗೆ ಬೇಗ ಹೊರಟು ಕೂತ್ರೂ ಪರವಾಗಿಲ್ಲ, ಆದರೆ ಸಮಯಕ್ಕಿಂತ ಲೇಟ್ ನನಗೆ ಹೊರಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ನನಗೀಗ ಒಂದು ಗಿಡ ಕಂಡಿತ್ತಾಯ್ತಾ. ಇದು ಹಲ್ಲು ನೋವಿನ ಗಿಡ ಅಂತ ಹೇಳ್ತಾರೆ ಇದಕ್ಕೆ, ಟೂತ್ ಏಕ್ ಪ್ಲಾಂಟ್ ಅಂತ. ಹೂ ಕಾಣ್ತಾ ಇರಬಹುದು ನಿಮಗೆ. ನಾನು ಇನ್ಸ್ಟಾಗ್ರಾಮಲ್ಲಿ ತುಂಬ ಹಳೇದಂತ ಹೇಳಿದ್ರೆ ಕಳೆದ ವರ್ಷ ಹಾಕಿದ್ದು. ಯಾರ್ಯಾರು ನೋಡಿದರೆ ನೆನಪಿರಬಹುದು. ಈ ಹೂ ಉಂಟಲ್ವಾ, ಇದಿಷ್ಟೇ ಅರಳುದು, ಇದಕ್ಕಿಂತ ಜಾಸ್ತಿ ಅರಳುದಿಲ್ಲ. ಇದಕ್ಕೆ ಯಾಕೆ ಹಲ್ಲು ನೋವಿನ ಗಿಡ ಅಂತ ಹೇಳುದಂತ ಹೇಳಿದರೆ, ಅಥವಾ ಅನಸ್ತೇಶಿಯ ಗಿಡ ಅಂತ ಕೂಡ ಹೇಳ್ತಾರೆ ಇದಕ್ಕೆ. ಯಾಕೆ ಅಂತ ಹೇಳಿದರೆ, ಹಿಂದೆ ಎಲ್ಲ ಹಲ್ಲು ನೋವೆಲ್ಲ ಬಂದಾಗ ತಾತ್ಕಾಲಿಕವಾಗಿ ಅದಕ್ಕೊಂದು ಪರಿಹಾರಕ್ಕೋಸ್ಕರ ಈ ಹೂವನ್ನು ಜಗಿತಾ ಇದ್ರಂತೆ. ಇದನ್ನು ಜಗ್ದ್ರೆ ಉಂಟಲ್ಲ, ನಾಲಿಗೆ ಎಲ್ಲ ಒಂಥರ ದಪ್ಪ ದಪ್ಪ ಆದಾಗೆ ಆಗ್ತದೆ. ನಮಗೆ ಅಲ್ಲಿ ಆ ಒಂದು ಸ್ಪರ್ಶ ಜ್ಞಾನ ಭಾಸ ಆಗುದಿಲ್ಲ ಈ ಹೂವನ್ನು ಜಗಿದ್ರೆ. ಹಾಗೆ ಹಲ್ಲು ನೋವು ಎಲ್ಲಿ ಉಂಟು ಅಲ್ಲಿ ಹೀಗೆ ಜಗಿದು ಈ ಹೂವನ್ನು ಇಡ್ತಾ ಇದ್ರಂತೆ. ಹಾಗೆ ನಾನು ಇದನ್ನು ಕಳೆದ ವರ್ಷ ಅಷ್ಟೇ ಪ್ರಯತ್ನ ಮಾಡಿದ್ದು. ನನಗೆ ಇದರ ಬಗ್ಗೆ ಗೊತ್ತಿತ್ತು. ನಾನು ಬಾಟ್ನಿ ಕಲ್ತದ್ದು, ಸಸ್ಯಶಾಸ್ತ್ರ ಕಲ್ತದ್ದು BSc ಆಗ ನಮ್ಮ ಸಸ್ಯಶಾಸ್ತ್ರ ಇವರಿದ್ದಾರಲ್ಲ ಲೆಕ್ಚರ್, ಅವ್ರು ಹೇಳ್ತಾ ಇದ್ರು ಹಾಗೊಂದು ಹೂ ಉಂಟು. ಈ ಹೂವಿನ ಬಗ್ಗೆ ಎಲ್ಲ ವಿವರಣೆ ಕೊಟ್ಟಾಗ ನನಗೆ ಇದು ಅಂತ ಗೊತ್ತಾಗಿತ್ತು. ಆದರೆ ನನಗೆ ಮತ್ತೆ ಸಿಗ್ಲೇ ಇಲ್ಲ ಆ ಹೂವು. ಕಳೆದ ವರ್ಷ ಹೀಗೆ ಮನೆ ಅಂಗಳದ ಹತ್ರ ಇತ್ತು, ಅದನ್ನು ತಿಂದು ನೋಡಿದ್ದೆ. ನಿಜಕ್ಕೂ ಇದು ವರ್ಕ್ ಆಗ್ತದೆ. ನನಗೆ ಹಲ್ಲು ನೋವಿದ್ದಾಗ ನಾನು ತಿನ್ನಲಿಲ್ಲ, ಹಲ್ಲು ನೋವು ನನಗೆ ಬರಲಿಲ್ಲ. ಹಾಗೆ ಹಲ್ಲು ನೋವಿದ್ದಾಗ ತಿಂದದ್ದಲ್ಲ, ಆದರೆ ಹೀಗೆ ಜಗಿದಾಗ ನಮಗೆ ಅದು ಗೊತ್ತಾಗ್ತದೆ, ಅಲ್ಲಿ ಆ ಒಂದು ಜಾಗದಲ್ಲಿ ಫೀಲ್ ಆಗೋದಿಲ್ಲ ಅಂತ. ಈ ಹೂ ನೋಡಿಕೊಳ್ಳಿ, ನಾನು ನಿಮಗೆ ಬ್ಯಾಕ್ ಕ್ಯಾಮರಾದಲ್ಲಿ ಕೂಡ ತೋರಿಸ್ತೇನೆ. ಈಗ ಕೂಡ ಇದನ್ನು ತಿಂದು ತೋರಿಸ್ತೇನೆ. ಒಂಥರ ಖಾರ ಖಾರ ಆಗ್ತದೆ ಆಯ್ತಾ. ಸ್ಟಾರ್ಟ್ ಆಯ್ತು ಖಾರ ಖಾರ ಆಗ್ಲಿಕ್ಕೆ. ಮೆಣಸು ತಿಂದಾಗ ಆಗ್ತದೆ. ನಾಲ್ಗೆ ತುದಿಯಲ್ಲಿ ಒಂಥರ ಜುಮ್ 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 ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಉಂಟು. ನಮ್ಮ ಹಿಂದಿನ ಕಾಲದವರು ಎಷ್ಟು ಜ್ಞಾನವಂತರು, ಎಷ್ಟೆಲ್ಲ ಆವಿಷ್ಕಾರ ಮಾಡಿದ್ದಾರೆ, ಸಸ್ಯದ ಬಗ್ಗೆ ಎಷ್ಟೆಲ್ಲ ತಿಳ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ಇದೊಂದು ಸಾಕ್ಷಿ. ನಾಲಿಗೆ ತುದಿ ಇಡೀ ಜುಮ್ ಅಂತ ಆಗ್ತಾ ಉಂಟು. ತಾತ್ಕಾಲಿಕ ಅಷ್ಟೇ. ನಿಮಗೆ ಹಲ್ಲು ನೋವು ತಡಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಆಗುವಾಗ ಈ ಹೂವನ್ನು ಜಗಿದು ಇಟ್ಟುಕೊಂಡ್ರೆ ಆಯ್ತು. ನಾನು ನಿಮಗೆ ತೋರಿಸ್ತೇವೆ. ಅದು ಎಲೆ ಕೂಡ ಹಾಗೆ ಆಗ್ತದಂತೆ, ತೋರಿಸುವ. ಯಾರಿಗೆಲ್ಲ ಗೊತ್ತುಂಟಂತ ತಿಳಿಸಿ ಆಯ್ತಾ. ಇದೇ ಗಿಡ ನೋಡಿ, ಅದು ನಮ್ಮ ಅಂಗಳದಲ್ಲಿ ಎಲ್ಲ ಸಾಮಾನ್ಯವಾಗಿ ಕಾಣಲಿಕ್ಕೆ ಸಿಗ್ತದೆ ನಮ್ಮ ಭಾಗದಲ್ಲಿ. ಬೇರೆ ಯಾವ ಭಾಗದಲ್ಲೆಲ್ಲ ಈ ಗಿಡ ಉಂಟು ಅಂತ ನನಗೆ ಗೊತ್ತಿಲ್ಲ. ಮಳೆಗಾಲದಲ್ಲೆಲ್ಲ ಜಾಸ್ತಿ ಕಾಣಲಿಕ್ಕೆ ಸಿಗ್ತದೆ.
ಹಾಗೆ ಈ ಬಳೆ ಯಾರಿಗೆಲ್ಲ ನೆನಪುಂಟು, ನಾನು ಹಲಸು ಮೇಳದಲ್ಲಿ ಅಮ್ಮನಿಗೆ ಅಂತ ತೆಗೆದುಕೊಟ್ಟ ಬಳೆ ಆಯ್ತಾ ಇದು. ಹಾಗೆ ಅಮ್ಮ ಇವತ್ತು ಆ ಬಳೆಯನ್ನು ಹಾಕಿದ್ದಾರೆ, ಮತ್ತು ಅಮ್ಮ ಇವತ್ತು ಹೀಗೆ ರೆಡಿಯಾಗಿದ್ದಾರೆ. ನಿನ್ನೆ ತನಕ ಮಳೆಯ ಸುದ್ದಿಯೇ ಇರಲಿಲ್ಲ ಆಯಿತಾ. ಈಗ ನಾವು ಹೊರಡ್ಲಿಕ್ಕಾಗುವಾಗ ಮುಗಿಲು ಎಲ್ಲ ಹಾಕಿ ತಟಪಟ ನೋಡಿ ಎಲ್ಲ ತಟಪಟ ಮಳೆ ಹನಿ ಬೀಳಲಿಕ್ಕೆ ಪ್ರಾರಂಭ ಆಗ್ತಾ ಉಂಟು. ಮನೆಯಲ್ಲಿರುವಾಗ ಜೋರು ಮಳೆ ಬರ್ತಾ ಇದ್ರೆ ಖುಷಿ ಆಗೋದು, ಹಂಚಿನ ಮೇಲೆ ಮಳೆ ಹನಿ ಎಲ್ಲ ಬೀಳುವಾಗ ಖುಷಿ ಆಗ್ತದೆ. ನಾನು ಪೇರಳೆ ಉಂಟಾ ಅಂತ ನೋಡಲಿಕ್ಕೆ ಬಂದದ್ದು, ತುಂಬ ಸಮಯ ಆಯಿತು ತಿನ್ನದೆ. ಕೆಲವರು ಹೇಳ್ಬೋದು ಮಳೆಗಾಲದಲ್ಲಿ ಪೇರಳೆ ತಿನ್ನಬೇಡಿ ಶೀತ ಆಗ್ತದೆ ಹಾಗೆ ಹೀಗೆ. ನನಗೆ ಸಣ್ಣದಿರುವಾಗಿನಿಂದ ಎಲ್ಲ ಸೀಸನಲ್ಲಿ ಕೂಡ ಪೇರಳೆ ತಿಂದ ಅಭ್ಯಾಸ ಉಂಟು. ಹಾಗೆ ನನ್ನ ಗ್ರಹಚಾರ ಸರಿ ಇಲ್ಲದಿದ್ದರೆ ಶೀತ ಆಗ್ಬೋದು, ಆದರೆ ಶೀತ ಆಗ್ತದೆ ಅಂತ ಪೇರಳೆಲ್ಲ ತಿನ್ನದೆ ಕೂತ್ಕೊಳ್ಳಿಕ್ಕಿಲ್ಲ ನಾನು ಸಿಕ್ಕಿದ್ರೆ. ಹಾಗೆ ಉಂಟಾ ಅಂತ ನೋಡಲಿಕ್ಕೆ ಬಂದದ್ದು. ಆಲ್ಮೋಸ್ಟ್ ಭಾವ ರೀಚ್ ಆಗ್ತಾ ಬಂದ್ರಂತೆ, ಹಾಗೆ ನಾನು ಮೇಲೆ ಬಂದೆ. ಇಲ್ಲಿ ನೋಡುವ ಪೇರಳೆ ಉಂಟಾ ಅಂತ ನೋಡ್ತೇನೆ ಆಯಿತಾ. ನಾನು ಹೋಗಿ ಇರಲಿಕ್ಕೆ ಇಲ್ಲಿ ಒಂದುಂಟು, ಆದರೆ ಅದು ಹಕ್ಕಿ ತಿಂದಿದೆ, ನನಗೆ ಬೇರೆ ಕಾಣ್ತಾ ಇಲ್ಲ. ನೋಡಿ ನಮ್ಮ ತೋಟದಲ್ಲಿ ಹೆಗ್ಗಣ ಒಂದು ಯಾವ ರೀತಿ ಬಿಲ ಮಾಡಿದೆ ಅಂತ. ದೊಡ್ಡ ಗುಹೆಯ ಹಾಗೆ ಉಂಟು, ಒಳಗೆಲ್ಲ ತುಂಬ ಜಾಗ ಉಂಟಾ ಅಂತ ಅದರಲ್ಲಿ. ಅದು ಮನೆ ಕಟ್ಟುವ ಅಂದಾಜಿ ಕಾಣ್ತದೆ. ಅಲ್ಲಿ ಪೇರಳೆ ಇಲ್ಲ ಅಂತ ಮನೆ ಎದುರೇ ಒಂದು ಅಂಗಳದ ತುದಿಯಲ್ಲಿ ಒಂದು ಪೇರಳೆ ಗಿಡ ಉಂಟು, ಅದರಲ್ಲಿ ಹುಡುಕಿಕೊಂಡು ಬಂದಾಗ ಒಂದು ಪೇರಳೆ ಉಂಟು. ಇನ್ನೊಂದುಂಟು ಇಲ್ಲಿ ಹತ್ತಿರ ಉಂಟು, ಆದರೆ ಅದು ಕೂಡ ಹಕ್ಕಿ ತಿಂದಿದೆ. ಹಕ್ಕಿಗಳಿಗೆ ಪೇರಳೆ ಹಣ್ಣು ನನ್ನ ಹಾಗೆ ಇಷ್ಟ ಅಲ್ವಾ. ಬೇರೆ ಇಲ್ಲ ಇದ್ರೂ ಕೂಡ ಬೇಡ, ನನಗೆ ಇದೊಂದು ಸಾಕು. ಮಳೆ ಬಂದಿದೆ, ಹಾಗಾದ ಕಾರಣ ತೊಳೆದು ತಿನ್ಬೇಕಂತೆಲ್ಲ ಹೇಳುವವರಿಗೆ ಒಂದು ಸ್ಪಷ್ಟನೆ ಕೊಟ್ಟದ್ದು. ನಾವೆಲ್ಲರೂ ಕೂಡ ಹೊರಟಿದ್ದೇವೆ, ಅಪ್ಪ ಮತ್ತು ಅಕ್ಕ ಮತ್ತು ಅಮ್ಮ ಕೂಡ ಇದ್ದಾರೆ. ಹಾಗೆ ಆಲ್ಮೋಸ್ಟ್ ಅವರು ರೀಚ್ ಆದ್ರಂತೆ. ಇನ್ನು ನಿಮಗೆ ಗಾಡಿಯಲ್ಲಿ ಹೋಗ್ತಾ ನಾನು ತೋರಿಸ್ತೇನೆ ಆಯಿತಾ. ಭಾವ ಹಾಗೆ ಭಾವನ ತಮ್ಮ ಇಬ್ಬರು ಕೂಡ ಬಂದಿದ್ದರು. ನಾವು ಹೋಗುವಾಗ ಸ್ವಲ್ಪ ತಡವಾಗಿತ್ತು. ಹಾಗೆ ಯಾವತ್ತೂ ಕೂಡ ನಮ್ಮಲ್ಲಿ ಹೇಗೆ ಅಂತ ಹೇಳಿದರೆ, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗುವ ಮೊದಲು ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗೋದೊಂದು ವಾಡಿಕೆ. ಅಂತ ಹೇಳಿದರೆ ಹೋಗಲೇಬೇಕು ಅಂತಲ್ಲ, ಆದರೆ ಹೋದರೆ ಮೊದಲು ಪೊಳಲಿಗೆ ಹೋಗಿ ನಂತರ ಕಟೀಲಿಗೆ ಹೋಗಬೇಕು ಅಂತ ಹೇಳುವ ಒಂದು ವಾಡಿಕೆ ಉಂಟು. ಹಾಗೆ ನಾವಿವತ್ತು ಮೊದಲು ಪೊಳಲಿಗೆ ಹೋಗಿ ಅಲ್ಲಿ ದೇವಿಯ ದರ್ಶನ ಮಾಡಿ ಊಟ ಎಲ್ಲ ಮಾಡಿ ಅದಾದ ನಂತರ ಕಟೀಲಿಗೆ ಹೋಗುವ ಅಂತ ಹೇಳಿ ಮಾತನಾಡಿಕೊಂಡೆವು. ಅದರ ಅನುಸಾರವಾಗಿ ನಾವು ಪೊಳಲಿಗೆ ತಲುಪಿದೆವು ಕೂಡ. ನಾವು ಹೋಗುವ ಸಮಯಕ್ಕೆ ಸರಿಯಾಗಿ ದೇವಿಯ ದರ್ಶನ ಆಗ್ತದಾ ಅಥವಾ ಅಲ್ಲಿ ಬಾಗಿಲು ಬಂದ್ ಮಾಡ್ತಾರಾ ಅಂತ ಹೇಳುವ ಒಂದು ಸಣ್ಣ ಸಂಶಯದೊಂದಿಗೆ ನಾವು ಹೋದದ್ದು. ಯಾಕಂತ ಹೇಳಿದರೆ ನಾನಾಗಲೇ ಹೇಳಿದ ಹಾಗೆ ನಾವು ಹೊರಟದ್ದು ಸ್ವಲ್ಪ ತಡವಾಗಿತ್ತು. ಆದರೆ ದೇವರು ಹಾಗೆ ಆಗಲಿಕ್ಕೆ ಬಿಡಲಿಲ್ಲ. ಯಾಕಂತ ಹೇಳಿದರೆ ದೇವಿಯೇ ನಮ್ಮನ್ನು ಬರಮಾಡಿಕೊಂಡ ಮೇಲೆ ನನ್ನ ದರ್ಶನ ಮಾಡಬೇಕು ಅಂತ ದೇವರೇ ಮನಸ್ಸು ಮಾಡಿದ ನಂತರ ಅವರು ಹೇಗೆ ನಮಗೆ ದರ್ಶನ ಕೊಡದೇ ಇರಲಿಕ್ಕೆ ಸಾಧ್ಯ ಅಲ್ವಾ. ನಾವು ಹೋದದ್ದು ಅಷ್ಟು ಸರಿಯಾಗಿತ್ತು. ನಮಗಿಂತ ಮತ್ತೆ ಬಂದವರು ಯಾರಿಗೆ ಕೂಡ ದರ್ಶನ ಸಿಗಲಿಲ್ಲ. 3 ಗಂಟೆ ಮೇಲೆ ಬರಬೇಕು ಅಂತ ಹೇಳಿದರು. ಆದರೆ ನಮಗೆ ಸಮಯಕ್ಕೆ ಸರಿಯಾಗಿ ಅಲ್ಲಿ ಹೋದ ನಂತರ ಬಾಗಿಲು ಹಾಕಿದರು. ನಮಗೆ ಸರಿಯಾಗಿ ದರ್ಶನ ಎಲ್ಲ ಸಿಕ್ಕಿ ದೇವರಿಗೆಲ್ಲ ಕೈ ಮುಗಿದು ಪ್ರಸಾದ ಎಲ್ಲ ತೆಕ್ಕೊಂಡು ಊಟ ಮಾಡಿ ಬರುವ ಹಾಗೆ ಆಯಿತು. ನಮಗೆ ತುಂಬ ಖುಷಿಯಾಯಿತು. ಈ ಸಮಯಕ್ಕೆ ಬಂದರೆ ದೇವಸ್ಥಾನ ಎಲ್ಲ ಖಾಲಿ ಖಾಲಿ ಇರ್ತದೆ. ಯಾಕಂತ ಹೇಳಿದರೆ ಈ ಸಮಯಕ್ಕೆ ಅಲ್ಲಿ ಬಾಗಿಲು ಕ್ಲೋಸ್ ಮಾಡ್ತಾರೆ. ನಾವು ಬರುದುಂಟಲ್ಲ, ಒಂದೇ ಒಂದು ನಿಮಿಷ ತಡ ಆಗ್ತಿದ್ರು ಕೂಡ ನಮಗೆ ದೇವಿಯ ದರ್ಶನ ಆಗ್ತಾ ಇರಲಿಲ್ಲ. ನಾವು ಇಲ್ಲಿ ಬಂದು ಕಾಲಿಡಿದು ಅವರು ಬೇಗ ಬನ್ನಿ ಅಂತ ಹೇಳಿ ನಮ್ಮನ್ನು ಒಳಗೆ ಕರೆಸಿ ಬಾಗಿಲು ಹಾಕೋದಷ್ಟು ಕರೆಕ್ಟಾಗಿದೆ. ಸೊ ಪರ್ಫೆಕ್ಟ್ ಟೈಮಿಂಗ್. ನಮಗೆ ದೇವಿಯ ನೋಡಿ ಅವರ ಆಶೀರ್ವಾದ ಪಡೆಯುವ ಯೋಗ ಇತ್ತು. ಅದಕ್ಕೋಸ್ಕರ ನಮಗೆ ಸರಿಯಾದ ಸಮಯಕ್ಕೆ ಇಲ್ಲಿಗೆ ಬರುವ ಹಾಗೆ ಆಯಿತು. ನಾವು ಹೆಚ್ಚಾಗಿ ಕಟೀಲು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೇವೆ ಮೊದಲಿನಿಂದಲೂ ಕೂಡ ಅಷ್ಟೇ. ಸಣ್ಣದಿರುವಾಗಿನಿಂದಲೂ ವರ್ಷದಲ್ಲಿ 1 ಸಲ ಆದರೂ ಕಟೀಲಿಗೆ ಹೋಗ್ತಾ ಇದ್ದೆವು. ಆಗೆಲ್ಲ ಬಸ್ಸಲ್ಲೇ ಹೋಗ್ತಾ ಇದ್ದದ್ದು. ನಮಗೆ ಅಂತ ಸ್ವಂತ ವಾಹನ ಇಲ್ಲದ ಕಾರಣ ಬಸ್ಸಲ್ಲೇ ಹೋಗುವಂತಹ ಅನಿವಾರ್ಯ ಇತ್ತು. ಹಾಗೆ ಬಸ್ಸಿನಲ್ಲಿ ಆದರೆ ನಾವು ಊಹಿಸಿದ ಸಮಯಕ್ಕೆ ನಮ್ಮ ಮನೆಯನ್ನು ತಲುಪಬೇಕು ಅಂತ ಹೇಳುವ ಉದ್ದೇಶಕ್ಕೋಸ್ಕರ ನಾವು ಕೇವಲ ಕಟೀಲಿಗೆ ಹೋಗಿ ಅಲ್ಲಿ ದೇವಿಯ ದರ್ಶನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಸಿ ಮತ್ತೆ ಮನೆಗೆ ಬರ್ತಾ ಇದ್ದದ್ದು. ಹಾಗೆ ನಾನು ಪೊಳಲಿಗೆ ಸ್ವಲ್ಪ ವಿರಳ ಹೋಗುವಂಥದ್ದು. ಇದು ಒಂದು 4ರಿಂದ 5ನೇ ಬಾರಿ ಅಂತ ಅಂದುಕೊಳ್ತೇನೆ. ತುಂಬ ವಿಶಾಲವಾದಂತಹ ಸುಂದರವಾದಂತಹ ದೇವಸ್ಥಾನ ಆಯಿತಾ. ನಾವು ಮೊದಲೇ ಮಾತನಾಡಿಕೊಂಡ ಹಾಗೆ ನಮ್ಮ ಊಟ ಇಲ್ಲಿ ಪೊಳಲಿ ದೇವಸ್ಥಾನದಲ್ಲಿ ಆಯಿತು. ದೇವಸ್ಥಾನದ ಊಟದ ರುಚಿಯೇ ಬೇರೆ. ಆ ಸಾರಿನ ಪರಿಮಳ, ಪಲ್ಯದ ರುಚಿ, ಪಾಯಸದ ಸವಿ ಎಲ್ಲವೂ ಕೂಡ ಅದ್ಭುತವಾಗಿತ್ತು ಅಂತ ಹೇಳಬಹುದು. ಹಾಗೆ ನಾವು ಊಟ ಎಲ್ಲ ಮಾಡಿ ಕಟೀಲಿನ ಕಡೆಗೆ ಹೊರಟೆವು.
ಪೊಳಲಿ ದೇವಸ್ಥಾನದಲ್ಲಿ ಊಟ ಆಯಿತು. ತುಂಬ ಅದ್ಭುತವಾಗಿ ಒಳ್ಳೆದಿತ್ತು, ಊಟ ತುಂಬ ಒಳ್ಳೆದಿತ್ತು. ಹಾಗೆ ಈಗ ಕಟೀಲು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ನಾವು. ನನ್ನ ನೆನಪಿನ ಪ್ರಕಾರ ನಾನು ಮೊದಲ ಬಾರಿ ಬಂದದ್ದು ನನ್ನ ಅಣ್ಣನವರೊಟ್ಟಿಗೆ, ಸ್ನಿತಿ ಎಲ್ಲ ಇದ್ದಾಳಲ್ಲ ಅವಳ ತಂದೆ ಅವರೊಟ್ಟಿಗೆಲ್ಲ ಬಂದದ್ದು. ಅದಾದ ನಂತರ ನಾನು ಹೀಗೆ ಅಕ್ಕ ಭಾವನವರೆಲ್ಲ ಬರುವಾಗ ಮತ್ತೊಂದು ಸಲ ಬಂದಿದ್ದದ್ದು ರಾತ್ರಿ ಸಮಯದಲ್ಲಿ. ಹಾಗೆ ಇವತ್ತು ಪೊಳಲಿ ದೇವಸ್ಥಾನಕ್ಕೆ ಹೋಗಿ ಅನ್ನ ಪ್ರಸಾದ ಎಲ್ಲ ಸ್ವೀಕಾರ ಮಾಡಿದ ನಂತರ ನಾವು ಕಟೀಲಿಗೆ ತಲುಪಿದೆವು. ಕಟೀಲು ಅಂತ ಹೇಳಿದರೆ ಉಂಟಲ್ಲ, ನಮ್ಮ ತುಳುನಾಡಿನ ಎಷ್ಟೋ ಜನರ ಒಂದು ಇಮೋಷನ್ ಅಂತ ಹೇಳಬಹುದು. ನನಗೆ ಬುದ್ಧಿ ಬಂದಾಗಿನಿಂದಲೂ ಕೂಡ ಉಂಟಲ್ಲ, ನಾವು ಅತಿಯಾಗಿ ನಂಬಿಕೆ ಇಟ್ಟು ಹೋಗುವಂತಹ ದೇವಸ್ಥಾನವೇ ಈ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ವರ್ಷದಲ್ಲಿ ಒಂದು ಸಲ ಆದರೂ ನಾವು ಇಲ್ಲಿಗೆ ಭೇಟಿ ನೀಡಿಯೇ ನೀಡ್ತೇವೆ. ನನಗೆ ಕೂಡ ಅಷ್ಟೇ, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವರು ಅಂತ ಹೇಳಿದರೆ ಏನೋ ಒಂದು ವಿಶೇಷವಾದಂತಹ ಭಕ್ತಿ ಅಂತ ಹೇಳಬಹುದು. ಬೆಂಗಳೂರಿನಲ್ಲಿರುವಂತಹ ನನ್ನ ರೂಮಿನಲ್ಲಿ ಕೂಡ ನಾನು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಫೋಟೋವನ್ನೇ ಇಟ್ಟುಕೊಂಡಿರುವಂಥದ್ದು. ಹಾಗೆ ನನಗೆ ಕಟೀಲು ಅಂತ ಹೇಳಿದಾಗ ಪ್ರತಿ ಸಲ ನನ್ನ ಬಾಲ್ಯ ಅಂತ ಹೇಳಿದರೆ ನನ್ನ ಅಂಗನವಾಡಿ ನೆನಪಾಗೋದು. ಯಾಕಂತ ಹೇಳಿದರೆ ನಾನು ಅಂಗನವಾಡಿಯಲ್ಲಿದ್ದಾಗ ಸ್ಕೂಲ್ ಡೇಗೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಒಂದು ಹಾಡಿನ ಡ್ಯಾನ್ಸ್ ಇತ್ತಾಯ್ತಾ. ದುಂಬಿಯಂತೆ ಹಾರಿ ದುರ್ಗೆ ಬಂದಳು ನೋಡಿ ಅಂತ ಹೇಳಿ ಒಂದು ಹಾಡದು, ಎಷ್ಟು ಜನರು ಕೇಳಿದಿರಿ ಗೊತ್ತಿಲ್ಲ. ಆ ಹಾಡಿಗೆ ಮಕ್ಕಳೆಲ್ಲ ನೃತ್ಯ ಮಾಡಲಿಕ್ಕೆ ನನಗೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ವೇಷ ಹಾಕಿ ನಿಲ್ಲಿಸಿದ್ರಾಯ್ತು. ನನಗದೊಂಥರ ಈಗಲೂ ಕೂಡ ತುಂಬ ಖುಷಿಯಾಗುವಂತಹ ವಿಚಾರ. ನನ್ನ ಹತ್ರ ಈಗ ಆ ಫೋಟೋ ಇಲ್ಲ, ಆದರೆ ನನಗೆ ಆ ದೃಶ್ಯ ಈಗ ಕೂಡ ಕಣ್ಣ ಮುಂದೆ ಹಾಗೆ ಕಾಣ್ತಾ ಉಂಟು. ಹಸಿರು ಸೀರೆ ಎಲ್ಲ ಉಟ್ಟುಕೊಂಡು, ಕೂದಲೆಲ್ಲ ಬಿಟ್ಟುಕೊಂಡು, ಮಲ್ಲಿಗೆಲ್ಲ ಮುಡಿದುಕೊಂಡು, ತ್ರಿಶೂಲ ಹಿಡಿದುಕೊಂಡು ಆಚೆ ಈಚೆ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡುವಾಗ ನಾನು ಮಧ್ಯದಲ್ಲಿ ದೇವಿಯ ಹಾಗೆ ನಿಂತುಕೊಂಡಂತಹ ಆ ಒಂದು ದೃಶ್ಯ ಉಂಟಲ್ಲ, ಅದು ಇನ್ನೂ ಕೂಡ ನನ್ನ ಕಣ್ಣ ಮುಂದೆ ಹಾಗೆ ಕಾಣ್ತದೆ. ಅದೊಂಥರ ನನಗೆ ಕಟೀಲು ಅಂತ ಹೇಳಿದಾಗ ಯಾವತ್ತು ಆ ಒಂದು ದೃಶ್ಯ ನೆನಪಾಗೋದು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಎಷ್ಟೋ ಮಕ್ಕಳಿದ್ರು, ಆದರೆ ನನ್ನನ್ನೇ ಯಾಕೆ ಆ ದೇವಿಯ ಪಾತ್ರಕ್ಕೆ ಆಯ್ಕೆ ಮಾಡಿದರು, ಅಥವಾ ಎಷ್ಟೋ ದೇವರುಗಳಿದ್ರು, ಆದರೆ ನಾವು ಅತಿಯಾಗಿ ನಂಬುವಂತಹ ಕಟೀಲು ದೇವಿಯ ಹಾಡನ್ನೇ ಯಾಕೆ ಆಯ್ಕೆ ಮಾಡಿದರು ಅವತ್ತು. ಇಂಥದ್ದೆಲ್ಲ ಯೋಚನೆ ಮಾಡುವಾಗ ಉಂಟಲ್ಲ, ಎಲ್ಲಿಂದಲೋ ಎಲ್ಲಿಗೋ ಒಂದು ಕನೆಕ್ಷನ್ ಇರಬಹುದು ಅಂಥದ್ದೆಲ್ಲ ಯೋಚನೆ ಬರೋದು ನನಗೆ. ಹಾಗೆ ನಾವಿವತ್ತು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಯೇ ಮೇಲೆ ಗೋಶಾಲೆ ಹಾಗೆ ಆನೆಯ ಲಾಯ ಉಂಟು, ಅದನ್ನೆಲ್ಲ ನೋಡಿ ಬರುವ, ಆನೆಯನ್ನು ಕೂಡ ನೋಡಿ ಬರುವ ಅಂತ ಹೋದದ್ದು. ಗೋಶಾಲೆಯಲ್ಲಿ ಗೋಗಳನ್ನು ನೋಡಿದೆವು, ಆದರೆ ಆನೆ ಲಾಯದಲ್ಲಿ ಆನೆಯೇ ಇರಲಿಲ್ಲ, ಇವತ್ತು ಎಲ್ಲಿಯೋ ಮೇಲೆ ಹೋಗಿತ್ತು ಅಂತ ಹೇಳಿದರು. ಹಾಗೆ ನಾವು ಮತ್ತೆ ಅಲ್ಲಿ ಹೋಗಿ ಕೇವಲ ಆನೆ ಲಾಯವನ್ನು ನೋಡಿಕೊಂಡು ಮತ್ತೆ ಮರಳಿ ಬಂದದ್ದಾಯ್ತಾ. ಹಾಗೆ ಇಲ್ಲಿ ನಂದಿನಿ ನದಿ ಹರಿತಾ ಉಂಟು, ಮಳೆಗಾಲದಲ್ಲಿ ಇನ್ನೂ ಕೂಡ ಇಲ್ಲಿ ನೀರು ತುಂಬ ಇರ್ತದೆ ಆಯಿತಾ. ನಾವು ಮತ್ತೆ ಹೊರಗೆ ಹೋದ ನಂತರ ತುಂಬ ಬಾಯಾರಿಕೆ ಆಗ್ತಾ ಇತ್ತು ಅಂತ ಹೇಳಿ ಒಂದು ಅಂಗಡಿಗೆ ಹೋಗಿ ಗೋಲಿ ಸೋಡಾ ಕುಡ್ದದ್ದು. ನಾನು ಮತ್ತು ಅಕ್ಕ ಗೋಲಿ ಸೋಡಾವೇ ಆಗ್ಬೋದು ಅಂತ ಹೇಳಿ ಗೋಲಿ ಸೋಡಾ ಕುಡ್ದದ್ದು. ಅಮ್ಮ ಮತ್ತು ಭಾವ ಅವರೆಲ್ಲ ಲೈಮ್ ಸೋಡಾ ಕುಡ್ದದ್ದು. ನನಗೆ ಗೋಲಿ ಸೋಡಾ ಅಂತ ಹೇಳಿದರೆ ತುಂಬ ಇಷ್ಟ. ಇದು ಶುಂಠಿ ಫ್ಲೇವರ್ ಇದ್ದಾಗಿತ್ತು, ಹಾಗೆ ತುಂಬ ರುಚಿಯಾಗಿ ಕೂಡ ಇತ್ತು. ಕುಡಿಯುವಾಗ ಆ ಒಂದು ಶುಂಠಿಯ ಫ್ಲೇವರ್ ಎಲ್ಲ ತುಂಬ ಭಾಸ ಆಗ್ತಾ ಇತ್ತು. ಕುಡಿದ ನಂತರ ಕೂಡ ಅಷ್ಟೇ, ಗಂಟಲೆಲ್ಲ ಒಂಥರ ಕ್ಲಿಯರ್ ಆದ ಹಾಗೆ ಆಗ್ತಾ ಇತ್ತು. ನಮ್ಮ ಪಯಣ ಮತ್ತೆ ಮನೆಯ ಕಡೆಗೆ ಸಾಗುವಾಗ ಉಂಟಲ್ಲ, ಯಾವುದೋ ಒಂದು ದಾರಿಯ ಮಧ್ಯದಲ್ಲಿ ಕಾರು ನಿಲ್ಲಿಸಿ ಕುಂಟಲ ಹಣ್ಣು ಕೊಯ್ಲಿಕ್ಕೆ ಹೋದದ್ದಾಯ್ತಾ. ಅಲ್ಲಿ ರಸ್ತೆಯ ಒಂದು ಬದಿಯಲ್ಲಿ ಪೂರ್ತಿ ಒಂದು 4-5 ಗಿಡಗಳಲ್ಲಿ ಕುಂಟಲ ಹಣ್ಣು ತುಂಬ ಖಂಡಿತ ಆಯಿತಾ. ಹಾಗೆ ನಾನು, ಅಕ್ಕ ಮತ್ತು ಅಕ್ಷರ ಅಂತ ಹೇಳಿದರೆ ಭಾವನ ತಮ್ಮ, ಹಾಗೆ ನಾವು 3 ಜನ ಹೋಗಿ ಕುಂಟಲ ಹಣ್ಣೆಲ್ಲ ಕೊಯ್ದುಕೊಂಡು ತಿಂದೆವು ಆಯಿತಾ. ತುಂಬ ರುಚಿಯಾಗಿತ್ತು. ಈ ವರ್ಷದ ಮೊದಲ ಕುಂಟಲ ಹಣ್ಣು ನಂದು ನೋಡಿ, ಉಂಟು ಇಲ್ಲಿ. ಈ ಜಾಗಕ್ಕೆ ಹೆಸರು ಎಂತ ಅಂತ ಗೊತ್ತಿಲ್ಲ, ನಮಗೆ ದಾರಿಯಲ್ಲಿ ಬರುವಾಗ ಕಂಡಿತು ಅಂತ ನಿಲ್ಲಿಸಿ ಕೊಯ್ತಾ ಇದ್ದೇವೆ. ನಮ್ಮ ಮನೆಯ ಮೇಲೆ ಗುಡ್ಡದಲ್ಲಿ ಎಲ್ಲ ಕುಂಟಲ ಮರ ಅವತ್ತು ತುಂಬ ಇತ್ತು, ಹಾಗೆ ಹಣ್ಣುಗಳು ಕೂಡ ಆಗ್ತಾ ಇತ್ತು. ಈ ವರ್ಷ ನಾವು ನೋಡಲಿಕ್ಕೆ ಹೋಗಲಿಲ್ಲ. ನಾನು ಊರಿಗೆ ಬಂದಾಗ ಎಲ್ಲ ಕೆಲಸ ಮಾಡೋದು ಅದು ಇದು ಮತ್ತು ಅಲ್ಲಿ ಇಲ್ಲಿ ಹೋಗೋದು, ಹಾಗೇ ಸಮಯ ಕಳೀತಾ ಇದ್ದೇನೆ. ನೋಡುವ, ಈ ವೀಕೆಂಡ್ ನನಗೆ ಸಮಯಾವಕಾಶ ಸಿಕ್ಕಿದರೆ ನಮ್ಮ ಗುಡ್ಡೆಯಲ್ಲಿ ಹೋಗಿ ಕುಂಟಲ ಹಣ್ಣಾಗಿದ ಅಂತ ನೋಡಬೇಕು. ಎಂಥದೇ ಆಗಲಿ, ಈ ವರ್ಷದ ಮೊದಲ ಕುಂಟಲ ಹಣ್ಣು ತಿಂದು ಭಾರಿ ಖುಷಿ ಆಯ್ತಾಯಿತು ನಮಗೆ, ತುಂಬ ರುಚಿ ಇತ್ತು. ಹಾಗೆ ನಮ್ಮ ಬಾಲ್ಯ ಎಲ್ಲ ಒಂದು ಸಲ ನೆನಪಾಯಿತು ನನಗೆ. ಸಣ್ಣದಿರುವಾಗ ಶಾಲೆಗೆಲ್ಲ ಹೋಗುವ ಸಮಯದಲ್ಲಿ ಶನಿವಾರ ಮಧ್ಯಾಹ್ನ ಮೇಲೆ ಗುಡ್ಡಕ್ಕೆ ಕರ್ಕೊಂಡು ಹೋಗಬೇಕು ಅಪ್ಪ ಅಂತ ಹೇಳಿ ಅಪ್ಪನ ಜೊತೆಗೆ ಗುಡ್ಡಕ್ಕೆಲ್ಲ ಹೋಗಿ ಕುಂಟಲ ಹಣ್ಣೆಲ್ಲ ಕೊಯ್ದು ತಿಂತಾ ಇದ್ದಂತಹ ನೆನಪು ಉಂಟಲ್ವಾ. ಆ ಹಣ್ಣನ್ನೊಂದು ಬಾಯಿಗೆ ಹಾಕಿದಾಗ ಮರುಕಳಿಸಿತು ಅಂತ ಹೇಳ್ಬೋದು. ಹಾಗೆ ನಾವು ಅಮ್ಮನಿಗೆ, ಅಪ್ಪನಿಗೆ, ಭಾವನಿಗೆ ಎಲ್ಲ ತಂದೆವು.
ಕುಂಟಲ ಹಣ್ಣು ತಿಂದ ನಂತರ ಈ ರೀತಿ ನಾಲಗೆ ನೀಲಿ ಆಗುವುದನ್ನು ನೋಡುವುದೇ ಒಂದು ಚಂದ ಅಲ್ವಾ. ಹಾಗೆ ನಾವು ದಾರಿ ಮಧ್ಯೆ ಶ್ರೀ ರಾಧಾಸುರಭಿ ಗೋಮಂದಿರ ಅಂತ ಹೇಳುವ ಜಾಗಕ್ಕೆ ಹೋದದ್ದು. ಅದು ಅಕ್ಕ ಬಾವ ಅವರಿಗೆಲ್ಲ ಪರಿಚಯ ಇರುವಂತಹ ಒಂದು ಗೋಶಾಲೆ. ಅಲ್ಲಿ ಎಂತ ಅಂತ ಹೇಳಿದರೆ ಮಲೆನಾಡು ಗಿಡ್ಡ ಉಂಟಲ್ಲ, ಆ ತಳಿಯ ಹಸುಗಳೇ ಇರುವಂಥದ್ದು. ತುಂಬ ಗೋವುಗಳಿದ್ದವು, ನಿಮಗೆ ಕಾಣ್ತಾ ಇರಬಹುದು. ಸಣ್ಣ ಪುಟ್ಟ ಕರುಗಳು, ಹಸುಗಳು ಎಲ್ಲ ಇದ್ದವು. ಎಲ್ಲವೂ ಕೂಡ ಮಲೆನಾಡ ಗಿಡ್ಡ ತಳಿ, ಗೊತ್ತಿರಬಹುದು ನಿಮಗೆ. ಅದೇ ಗೋವುಗಳಂತೆ. ನಿಮಗೆ ಅಲ್ಲಿ ನಾನಾಗ ಬೋರ್ಡ್ ತೋರಿಸಿದೆಲ್ಲ, ಅಲ್ಲಿ ಕೂಡ ನಿಮಗೆ ಕಂಡಿದ್ದಿರಬಹುದು. ಹಾಗೆ ನಾವು ಒಂದಷ್ಟು ಗೋವುಗಳನ್ನೆಲ್ಲ ನೋಡಿಕೊಂಡು, ಕರುಗಳನ್ನೆಲ್ಲ ನೋಡಿಕೊಂಡು ವಿಡಿಯೋ ಎಲ್ಲ ಮಾಡ್ತಾ ಇರುವಾಗ ಇಲ್ಲಿ ಒಂದು ಕರು ನನ್ನ ಹತ್ರ ಬಂತು. ಹಾಗೆ ಸಾಕಷ್ಟು ಸಣ್ಣ ಪುಟ್ಟ ಕರುಗಳಿತ್ತು, ಎಲ್ಲ ಅದರ ಪಾಡಿಗೆ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದವು. ಹಾಗೆ ಇಲ್ಲಿ ಮಲೆನಾಡು ಗಿಡ್ಡ ಗೋವುಗಳ ಉತ್ಪನ್ನದಿಂದ ತಯಾರಿಸಿರುವಂತಹ ಸಾಕಷ್ಟು ಬಗೆಯ ಶ್ಯಾಂಪು ಆಗಿರಬಹುದು, ಸೋಪು ಆಗಿರಬಹುದು, ಐ ಡ್ರಾಪ್ಸ್ ಆಗಿರಬಹುದು, ಅಥವಾ ಹೀಗೆ ಹಲವು ಉತ್ಪನ್ನಗಳೆಲ್ಲ ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ರು. ಅಲ್ಲಿಯೇ ಹೊರಗೆ ದಾರಿ ಬದಿಯಲ್ಲಿ ಒಂದು ಗಿಡ ಇತ್ತು. ಅದರಲ್ಲಿ ಎಷ್ಟು ಚಂದದ ಕಾಯಿಗಳು ನೋಡಿ ಅಂತ. ಇದಕ್ಕೆ ಪಲ್ಲಿ ತಪ್ಪು ಅಂತ ನಮ್ಮ ಕಡೆ ಹೇಳ್ತಾರಂತೆ. ಒಳ್ಳೆಯ ಔಷಧೀಯ ಮೌಲ್ಯವಿರುವಂತಹ ಗಿಡ ಇದು. ಕಾಯಿ ತಿನ್ನಲಿಕ್ಕಾಗೋದಿಲ್ಲ. ನಾವು ಮನೆಗೆ ಹೋಗುವ ಮೊದಲು ದಾರಿ ಮಧ್ಯೆ ಸಿಗುವಂತಹ ಉಲ್ಲಾಸ್ ಮಾರ್ಕೆಟಿಂಗ್ ಫ್ಯಾಕ್ಟ್ರಿ ಔಟ್ಲೆಟ್ಗೆ ಹೋದದ್ದು. ಇಲ್ಲಿ ನಾವು ಐಸ್ ಕ್ರೀಮ್ ಎಲ್ಲ ಒಳ್ಳೆ ಟೇಸ್ಟಿಯಾಗಿ ಸಿಗ್ತದೆ ಅಂತ ಹೇಳೋದು ಕೇಳ್ಪಟ್ಟು ಹಾಗೆ ಅಲ್ಲಿ ಟ್ರೈ ಮಾಡಲಿಕ್ಕೆ ಅಂತ ಹೋದದ್ದು. ಹಾಗೆ ಒಂದು 3-4 ಸ್ಕೂಪ್ ಬೇರೆ ಬೇರೆ ಫ್ಲೇವರ್ ಇದೆಲ್ಲ ಐಸ್ ಕ್ರೀಮ್ ತೆಕ್ಕೊಂಡೆವು. ಒಳ್ಳೆದಿತ್ತು ಐಸ್ ಕ್ರೀಮ್. ನನಗೆ ಐ ಬ್ಯಾಕೋದಲ್ಲಿ ಕೂಡ ಈ ರೀತಿ ತಿಂದದ್ದು ನೆನಪಾಯಿತು. ನಾನು ಬೆಂಗಳೂರಲ್ಲಿ ನನ್ನ ಅಕ್ಕನ ಮನೆಯಲ್ಲಿ ಇದ್ದಾಗ, ಅಕ್ಕ ಅಂತ ಹೇಳಿದರೆ ನನ್ನ ಕಸಿನ್ ಅಕ್ಕ, ಅವರ ಜೊತೆ ನಾನು ಐ ಬ್ಯಾಕೋಗೆ ಹೋಗಿ ಅಲ್ಲಿ ಐಸ್ ಕ್ರೀಮ್ ತಿಂತಾ ಇದ್ದದ್ದೆಲ್ಲ ನನಗೆ ಒಂದ್ಸಲ ನೆನಪಾಯಿತು. ಇಲ್ಲಿ ಐಸ್ ಕ್ರೀಮ್ ಎಲ್ಲ ತಿಂದ ನಂತರ ನಾವು ನಮ್ಮ ಮನೆಗೆ ಹೋದೆವು. ಹಾಗೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇವತ್ತಿನ ಈ ಒಂದು ನಮ್ಮ ದೇವಸ್ಥಾನಕ್ಕೆ ಹೋಗಿರುವಂತಹ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.